ಆತ್ಮೀಯ ವಿದ್ಯಾರ್ಥಿಗಳೇ, ಭಾಗ 1ರ ಒಂದು ವಿಡಿಯೋದಲ್ಲಿ ನಾವು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕಾರಣ ಕೊಡಿ ಪ್ರಶ್ನೆಗಳನ್ನು ನೋಡ್ತಾ ಹೋಗಿದ್ವಿ. ಇದು ಭಾಗ 2ರ ವಿಡಿಯೋ ಅಂತ ಅಂದ್ಕೊಳ್ಳಿ. ಇದು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ರೀಸನ್ಸ್ ಬಗೆಗಿನ ಒಂದು ವಿಡಿಯೋ ಆಗಿರ್ತದೆ. ಓಕೆ, ಹಾಗಾದರೆ ಇಲ್ಲಿ ಬರುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾವು ಕೂಲಂಕುಷವಾಗಿ ಗಮನಿಸ್ಕೋತಾ ಹೋಗೋಣ, ಹಾಗೂ ಅದರ ಉತ್ತರಗಳನ್ನ ಕೂಡ ಭಾಳ 360 ಆ್ಯಂಗಲ್ ಒಳಗೆ ತಿಳ್ಕೊತಾ ಹೋಗೋಣ. ಚಪಾತಿಯನ್ನು ನಿಧಾನವಾಗಿ ಜಗಿದು ತಿಂದಾಗ ಅದು ರುಚಿಸುತ್ತದೆ ಏಕೆ ಅಂತ ಕೇಳಿದ್ದಾರೆ. ಚಪಾತಿಯನ್ನು ಜಿಗಿಯುವಾಗ ಬಿಡುಗಡೆಗೊಳ್ಳುವ ಲಾಲಾರಸದಲ್ಲಿ ಅಮೈಲೇಸ್ ಕಿಣ್ವ ಇರ್ತದೆ. ನಮಗೆಲ್ಲರಿಗೂ ಇದು ಗೊತ್ತದ. ಈ ಕಿಣ್ವ ಏನು ಮಾಡ್ತದೆ ಅಂದ್ರೆ ಪಿಷ್ಟ ರೂಪದ ಆಹಾರವನ್ನು ಸರಳ ರೂಪದ ಸಕ್ಕರೆಯಾಗಿ ಅಥವಾ ಮಾಲ್ಟೋಸ್ ರೂಪಕ್ಕೆ ಪರಿವರ್ತನೆಗೊಳಿಸ್ತದೆ. ಅದು ಯಾವಾಗ ಸಕ್ಕರೆ ಕಣಗಳಾಗಿ ವಿಭಜನೆಗೊಳ್ತಾವಲ್ಲ ಆವಾಗ ನಮಗೆ ಹೆಚ್ಚು ರುಚಿಸಾಕೋದು ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಿಧಾನವಾಗಿ ಜಗಿದು ತಿಂದಾಗ ಸಿಹಿ ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಸಸ್ಯಾಹಾರಿಗಳ ಸಣ್ಣ ಕರಳು ಮಾಂಸಾಹಾರಿಗಳ ಸಣ್ಣ ಕರಳಿಗಿಂತ ಹೇಗೆ ವಿಭಿನ್ನವಾಗಿರ್ತದೆ ಅಂತ ಕೇಳಿದ್ದಾರೆ. ಇದನ್ನು ನಾವು ಆದ ಸೆಷನ್ ಒಳಗೆ ಡಿಸ್ಕಷನ್ ಮಾಡಿದಂಥ ವಿಡಿಯೋ ಒಳಗೆ ಹೇಳಿದ್ದೆ. ಸಸ್ಯಾಹಾರಿಗಳಲ್ಲಿ ಸೆಲ್ಯುಲೋಸನ್ನು ಜೀರ್ಣಿಸುವ ಸಲುವಾಗಿ ಸಣ್ಣ ಕರಳು ಉದ್ದವಾಗಿರ್ತದೆ. ಆದರೆ ಮಾಂಸಾಹಾರಿಗಳ ಜೀರ್ಣಕ್ರಿಯೆ ಸುಲಭವಾಗಿದ್ದರಿಂದ ಮಾಂಸಾಹಾರಿಗಳಲ್ಲಿ ಸಣ್ಣ ಕರಳು ಸಣ್ಣದಾಗಿರ್ತದೆ. ಓಕೆ, ಅಲ್ಲಿ ನಾವು ಪರ್ಯಾಪ್ತ ಅಪರ್ಯಾಪ್ತದ ಕಾನ್ಸೆಪ್ಟನ್ನು ರಸಾಯನಶಾಸ್ತ್ರದಲ್ಲಿ ನೋಡ್ತೇವೆ. ಇಲ್ಲಿ ಜೀವಶಾಸ್ತ್ರದಲ್ಲಿ ಬಂದಾಗ ಇಲ್ಲಿ ಸೆಲ್ಯುಲೋಸ್ನ ಕಾನ್ಸೆಪ್ಟ್ಗಳನ್ನು ನೋಡ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್, ಕ್ರಿಕೆಟ್ ಆಟಗಾರರು ತೀವ್ರವಾಗಿ ಆಡುತ್ತಿರುವಾಗ ಕೆಲವೊಮ್ಮೆ ಕಾಲಿನ ಸ್ನಾಯುಗಳ ಸೆಳೆತಕ್ಕೆ ಒಳಗಾಗುತ್ತಾರೆ ಏಕೆ ಅಂತ ಕೇಳಿದರೆ, ಅವರ ಕಾಲಿನ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲದ ಸಂಗ್ರಹದಿಂದಾಗಿ ಕಾಲಿನ ಸ್ನಾಯು ಸೆಳೆತಕ್ಕೆ ಒಳಗಾಗ್ತಾರೆ. ಅಂದರೆ ಲ್ಯಾಕ್ಟಿಕ್ ಆಮ್ಲದ ಪ್ರೊಡಕ್ಷನ್ ಹೆಂಗಾಗ್ತಿರ್ತದೆ ಅಂದ್ರೆ ಸ್ನಾಯುಗಳಲ್ಲಿ ಆಕ್ಸಿಜನ್ನ ಕೊರತೆಯಿಂದ ಆಗುವಂಥ ಒಂದು ಕಾನ್ಸೆಪ್ಟ್ ಆಗ್ತದೆ. ಇದೇನಾದರೂ ಸಂಗ್ರಹವಾಯಿತು ಅಂದ್ರೆ ಸ್ನಾಯು ಸೆಳೆತ ಅಂತ ಹೇಳಿ ಕರಿತೀವಿ. ಆ ಒಂದು ಇದಕ್ಕೆ ಅವರು ಒಳಗಾಗ್ತಾರೆ ಮುಖ್ಯವಾಗಿ. 4th ಒನ್, ಜಲಚರ ಪ್ರಾಣಿಗಳಲ್ಲಿ ಉಸಿರಾಟದ ವೇಗ ಹೆಚ್ಚಿರಲು ಕಾರಣವೇನು ಅನ್ನುವಂಥ ಪ್ರಶ್ನೆ ಬಂದದ. ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರ್ತದೆ. ಹಾಗಾಗಿ ಉಸಿರಾಟ ಬಹಳ ಸ್ಪೀಡಾಗಿ ಮಾಡೋದರಿಂದ ಆಕ್ಸಿಜನ್ ನಾವು ಆ ರೀತಿ ಪಡಿತಾ ಇರ್ತಾವೆ. ಓಕೆ, ನಮಗೆ ಅವಕ್ಕೆ ಹೋಲಿಸಿದ್ರೆ ಭಾಳ ಡಿಫ್ರೆನ್ಸ್ ಅದ. ನಮ್ಮಲ್ಲಿ ಸಾಕಷ್ಟು ಆಕ್ಸಿಜನ್ನ ಪ್ರಮಾಣ ಇರೋದರಿಂದ ನಾವು ಉಸಿರಾಟವನ್ನು ನಾರ್ಮಲ್ ಆಗಿ ಮಾಡ್ತಿರ್ತೀವಿ. ಅಲ್ಲಿ ಕಡಿಮೆ ಇರೋದರಿಂದ ಸ್ಪೀಡಾಗಿ ಅವು ಉಸಿರಾಟವನ್ನು ಮಾಡ್ತಿರ್ತಾವೆ. ಇನ್ನು ನಾವು ಉಸಿರಾಟ ಹೊರಬಿಟ್ಟಾಗ ಶ್ವಾಸನಾಳವು ಸಂಕುಚಿಸದೇ ಇರಲು ಕಾರಣವೇನು ಅಂತ ಕೇಳಿದರೆ, ಶ್ವಾಸನಾಳವು ಸಿ ಆಕಾರದ ಮೃದ್ವಸ್ಥಿ ಉಂಗುರಗಳನ್ನು ಹೊಂದಿರುತ್ತೆ. ಹಾಗಾಗಿ ಸಂಕುಚಿಸದೇ ಇರ್ತದೆ ಅನ್ನುವಂಥ ಒಂದು ಕಾನ್ಸೆಪ್ಟ್. ಇನ್ನು ನೆಕ್ಸ್ಟ್, ಹೃದಯದ ಯಾವ ಕೋಣೆಗಳು ದಪ್ಪನಾದ ಭಿತ್ತಿಗಳನ್ನು ಹೊಂದಿವೆ ಅನ್ನುವಂಥ ಕ್ವಶನ್ ಕೇಳಿದ್ದಾರೆ. ಹೃತ್ಕುಕ್ಷಿಗಳು ಇದಕ್ಕೆ ಸರಿಯಾದ ಉತ್ತರ. ರಕ್ತವನ್ನು ಹಲವಾರು ಅಂಗಗಳಿಗೆ ಪಂಪ್ ಮಾಡುವಂತಹ ಈ ಹೃತ್ಕುಕ್ಷಿಗಳು ಹೃತ್ಕರ್ಣಗಳಿಗಿಂತ ದಪ್ಪನಾದ ಸ್ನಾಯು ಭಿತ್ತಿಗಳನ್ನ ಹೊಂದಿರ್ತವೆ. ಯಾಕಂದರೆ ಪಂಪ್ ಮಾಡಿ ಕಳಿಸ್ಬೇಕಲ್ಲ, ಆ ಕಾರಣಕ್ಕಾಗಿ. ಇನ್ನು ಸ್ತನಿಗಳಲ್ಲಿ ಅಂದರೆ ಮ್ಯಾಮಲ್ಸ್ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕಿಸುವುದು ಯಾಕೆ ಅಗತ್ಯ ಅನ್ನುವಂಥದ್ದು ಕ್ವಶನ್ ಕೇಳಿದ್ದಾರೆ. ದೇಹಕ್ಕೆ ಆಕ್ಸಿಜನ್ನ ಪೂರೈಕೆಗೂ ಹೆಚ್ಚು ಸಮರ್ಥವಾಗಿರುವಂತೆ ಮಾಡುವುದು ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಸಹಾಯಕವಾಗಿದೆ. ಹಾಗಾಗಿ ಸ್ತನಿಗಳಲ್ಲಿ ಹಾಗೂ ಪಕ್ಷಿಗಳಲ್ಲಿ ಹೃದಯ ಏನು ಮಾಡ್ತಿರ್ತದೆ ಅಂದರೆ ಶುದ್ಧ ರಕ್ತ ಮತ್ತು ಅಶುದ್ಧ ರಕ್ತ ಅಂತ ಎರಡು ವಿಭಿನ್ನ ಭಾಗದಲ್ಲಿ ಅದೇನು ಮಾಡ್ತಿರ್ತದೆ, ಪ್ರತ್ಯೇಕವಾಗಿ ಇರ್ತದೆ. ನೆಕ್ಸ್ಟ್, ಮನುಷ್ಯರಂಥ ಬಹುಕೋಶೀಯ ಜೀವಿಗಳ ತ್ಯಾಜ್ಯ ವಿಸರ್ಜಿಸಲು ವಿಸರಣೆಯು ಸಾಕಾಗುವುದಿಲ್ಲ ಯಾಕೆ ಅಂತ ಕೇಳಿದ್ದಾರೆ. ಬಹುಕೋಶೀಯ ಜೀವಿಗಳಲ್ಲಿ ದೇಹದ ಎಲ್ಲ ಜೀವಕೋಶಗಳು ಸುತ್ತಲಿನ ಪರಿಸರದೊಂದಿಗೆ ಸಂಪರ್ಕದಲ್ಲಿ ಇರಂಗಿಲ್ಲ. ಹಾಗಾಗಿ ವಿಸರಣೆ ಇಲ್ಲಿ ಕಾನ್ಸೆಪ್ಟ್ ಬರಂಗಿಲ್ಲ. ಏಕಕೋಶೀಯ ಜೀವಿಗಳಲ್ಲಿ ವಿಸರಣೆ ಡೈರೆಕ್ಟ್ ಆಗ್ತದೆ. ಯಾಕಂದರೆ ಜೀವಕೋಶ ಪರಿಸರದ ಸಂಪರ್ಕದಲ್ಲಿರ್ತದೆ. ಅಲ್ಲಿ ಡೈರೆಕ್ಟ್ ಆದ ತ್ಯಾಜ್ಯಗಳನ್ನು ವಿಸರ್ಜನೆಯನ್ನು ಮಾಡ್ತಿರ್ತದೆ. ಬಟ್ ಬಹುಕೋಶೀಯ ಜೀವಕೋಶಗಳು ಒತ್ತೊತ್ತಾದ ಜೋಡಣೆಗಳನ್ನು ಹೊಂದಿದ್ದು ಕೋಟ್ಯಾಂತರ ಜೀವಕೋಶಗಳನ್ನ ಒಳಗೊಂಡಂತಹ ನಮ್ಮಲ್ಲಿ ಅಂಗವ್ಯವಸ್ಥೆ ಅದ ವಿಸರ್ಜನೆಗಾಗಿ. ಓಕೆ, ಇನ್ನು ನೆಕ್ಸ್ಟ್, ಸಸ್ಯಗಳು ನಿಧಾನಗತಿಯ ಸಾಗಾಣಿಕಾ ವ್ಯವಸ್ಥೆಯನ್ನು ಬಳಸುತ್ತವೆ ಏಕೆ ಅನ್ನುವಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸಸ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ನಿರ್ಜೀವ ಜೀವಕೋಶಗಳನ್ನು ಹೊಂದಿರುವ ಕಾರಣ ಇದರ ಪರಿಣಾಮವಾಗಿ ಸಸ್ಯಗಳಲ್ಲಿ ಶಕ್ತಿಯ ಅವಶ್ಯಕತೆ ಕಡಿಮೆ. ಅವು ನಿಧಾನಗತಿಯ ಸಾಗಾಣಿಕಾ ವ್ಯವಸ್ಥೆಯನ್ನು ಬಳಸ್ತಿರ್ತಾವೆ. ಹೆಚ್ಚಾಗಿ ನಿರ್ಜೀವ ಜೀವಕೋಶಗಳೇ ಸಸ್ಯಗಳಲ್ಲಿ ಕಂಡು ಬರ್ತಿರ್ತಾವೆ. ಈ ತೊಗಟೆಗಳಲ್ಲಾಗಿರ್ಬೋದು, ಈ ಕಾಂಡದ ಭಾಗದಲ್ಲಾಗಿರ್ಬೋದು. ಹಾಗಾಗಿ ಅವುಗಳ ಶಕ್ತಿಯ ಅವಶ್ಯಕತೆಯೂ ಕಡಿಮೆ. ಯಾಕಂದರೆ ಅವು ನಮ್ಮಂಗೆ ಚಲಿಸೋದಿಲ್ಲ, ಆಟ ಆಡೋಂಗಿಲ್ಲ. ಈ ರೀತಿಯಾಗಿ ಅದಕ್ಕೆ ಬೇಡ, ಶಕ್ತಿಯ ಅವಶ್ಯಕತೆ ಕಡಿಮೆ. ಹಾಗಾಗಿ ಅವು ಸಾಗಾಣಿಕಾ ವ್ಯವಸ್ಥೆಯನ್ನು ಕಡಿಮೆ ಮಾಡಿರ್ತಾವೆ ನಿಧಾನಗತಿಯಲ್ಲಿ. ನೆಕ್ಸ್ಟ್ ಕ್ವಶನ್, ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿವೆ ಏಕೆ ಅಂತ ರಕ್ತವು ಹೃದಯದಿಂದ ಅತಿ ಹೆಚ್ಚಿನ ಒತ್ತಡದಲ್ಲಿ ಹೊರಹೊಮ್ಮಬೇಕಾಗ್ತದೆ. ಓಕೆ, ಅಭಿಧಮನಿಗಳಿಗೆ ಕಂಪೇರ್ ಮಾಡಿದ್ರೆ ಅಭಿಧಮನಿಗಳು ಏನು ಮಾಡ್ತಾವೆ, ರಕ್ತವನ್ನು ತೆಗೆದುಕೊಂಡು ಬರ್ತಾವೆ ಹೃದಯಕ್ಕೆ. ಅಪಧಮನಿ ರಕ್ತನಾಳಗಳು ಹೃದಯದಿಂದ
ದೇಹದ ಎಲ್ಲ ಭಾಗಗಳಿಗೂ ಕೊಂಡೊಯ್ಯುವಂಥ ರಕ್ತನಾಳಗಳಾಗಿರುವುದರಿಂದ ಒತ್ತಡದಲ್ಲಿ, ಯಾಕಂದ್ರೆ ಅಲ್ಲಿ ನಾವು ಆಗಲೇ ನೋಡಿದ ಹೃತ್ಕುಕ್ಷಿಗಳು ಒತ್ತಡದಲ್ಲಿ ಪಂಪ್ ಮಾಡುವಂತಹ ಒಂದು ಕಾನ್ಸೆಪ್ಟ್ ಬಿಲ್ಡ್ ಆದಾಗ ರಕ್ತನಾಳಗಳು ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿರ್ತವೆ. ನೆಕ್ಸ್ಟ್, ಅಭಿಧಮನಿಗಳು ಕವಾಟಗಳನ್ನು ಹೊಂದಿವೆ ಏಕೆ ಅಂತ ಕೇಳಿದರೆ, ರಕ್ತವು ಒಂದೇ ದಿಕ್ಕಿನಲ್ಲಿ ಹರಿಯಬೇಕಾಗಿರುವುದರಿಂದ ಕವಾಟದ ಅವಶ್ಯಕತೆ ಇದೆ. ಇಲ್ಲಾಂದ್ರೆ ಮತ್ತು ಅದು ಹೊಳ್ಳಿ ಕವಾಟ ಇರಲಿಲ್ಲ ಅಂದ್ರೆ ಹೊಳ್ಳಿ ಮತ್ತು ಇದಕ್ಕೆ ಹೋಗ್ತಿರ್ತದೆ, ಇಲ್ಲಿ ಅಭಿಧಮನಿಯಿಂದ ಮತ್ತು ಪಂಪ್ ಆಗಿದ್ಕೊಳ್ಳಿ ಮತ್ತು ಅಭಿಧಮನಿಗೆ ಹೋಗ್ತೈತೆ. ಕವಾಟಗಳು ಕ್ಲೋಸ್ ಆಗಂತೇನೆ ಮತ್ತು ರಕ್ತನಾಳದ ಮೂಲಕ ಮಹಾ ಅಪಧಮನಿಯ ಮೂಲಕ ದೇಹದ ನಾನಾ ಭಾಗಗಳಿಗೆ ರಕ್ತ ಟ್ರಾನ್ಸ್ಪೋರ್ಟ್ ಆಗ್ತದೆ. ಇನ್ನು ಮದ್ಯಪಾನ ಮಾಡಿರುವವರ ನಡೆ ಅಸ್ಥಿರವಾಗಿರ್ತದೆ. ಯಾಕೆ ಅಂತ ಕೇಳಿದರೆ, ಸ್ನಾಯುಗಳ ಕಾರ್ಯ ಹೊಂದಾಣಿಕೆ ಮಾಡುವ ಅಣು ಮಸ್ತಿಷ್ಕದ ಮೇಲೆ ಆಲ್ಕೋಹಾಲ್ ಪರಿಣಾಮವನ್ನು ಉಂಟು ಮಾಡ್ತದೆ. ಅಣು ಮಸ್ತಿಷ್ಕದಲ್ಲಿರುವಂತಹ ಅತ್ಯಂತ ಸೂಕ್ಷ್ಮವಾದಂಥ ನರಕೋಶಗಳು, ನ್ಯೂರಾನ್ಸ್ಗಳು ಈ ಆಲ್ಕೋಹಾಲ್ನ ಪ್ರಭಾವದಿಂದಾಗಿ ಸ್ಥಗಿತಗೊಳ್ತಿರ್ತಾವೆ. ಅಂದರೆ ಇಟ್ ಮೀನ್ಸ್ ಇದನ್ನಾಗ್ತಾವೆ, ಸ್ಟಾಪೇಬಲ್ ಆಗ್ತಿರ್ತಾವೆ. ಹಾಗಾಗಿ ಅವೇನು ಮಾಡ್ತಾವೆ ಅಂದ್ರೆ ಅಣು ಮಸ್ತಿಷ್ಕ ಕಾರ್ಯವನ್ನು ಸ್ಥಗಿತಗೊಳಿಸ್ತು ಅಥವಾ ಕಾರ್ಯನಿರ್ವಹಣೆಯನ್ನು ನಿಲ್ಲಿಸ್ತು ಅಂದ್ರೆ ಸಮತೋಲನ ತಪ್ತದ. ದೇಹದ ಸಮತೋಲನ ಮತ್ತು ಭಂಗಿಯನ್ನು ಕಂಟ್ರೋಲ್ ಮಾಡೋದೇ ನಮ್ಮ ಹಿಮ್ಮೆದುಳಿನಲ್ಲಿರುವಂಥ ಅಣು ಮಸ್ತಿಷ್ಕ. ಏನಾದರೂ ಸ್ಥಗಿತಗೊಳ್ತು ಅಂದ್ರೆ, ಏನಾದರೂ ಸ್ಟಾಪೇಬಲ್ ಆಯ್ತು ಅಂದ್ರೆ ನಮ್ಮ ದೇಹ ಕೂಡ ಕಂಟ್ರೋಲಿಗೆ ಸಿಗಂಗಿಲ್ಲ. ಹಾಗಾಗಿನ ಮದ್ಯಪಾನ ಅಂದ್ರೆ ಸೆರೆ ಕುಡ್ದವ್ರ ಈ ರೀತಿಯಾದಂಥ ತಮ್ಮ ಕಂಟ್ರೋಲ್ದಾಗ ತಾವು ಇರೋಂಗಿಲ್ಲ. ಓಕೆ, ನೆಕ್ಸ್ಟ್, ಡಯಾಬಿಟಿಸ್ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನು ಕೊಡಲಾಗುತ್ತದೆ ಏಕೆ ಅಂತ ಕೊಡ್ತಾರೆ. ಈ ಡಯಾಬಿಟಿಸ್ ಅಥವಾ ಮಧುಮೇಹಿಗಳು ಅಥವಾ ಸಕ್ಕರೆ ಕಾಯಿಲೆಯಿಂದ ಬಳಲುವಂಥ ರೋಗಿಗಳು ಸಕ್ಕರೆಯ ಅಂಶ ಹೆಚ್ಚಾಗಿರ್ತದೆ. ಇನ್ಸುಲಿನ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದರಿಂದ ಇನ್ಸುಲಿನ್ ಕೊಟ್ಟು ಉಪಚಾರ ಮಾಡ್ತಾರೆ. ದೇವ್ರು ಕೊಟ್ಟಂಥ ಇನ್ಸುಲಿನ್ ಒಂದಿರ್ತದೆ, ಮೇದೋಜೀರಕ ಗ್ರಂಥಿ ಅದನ್ನು ಸ್ರವಿಕೆ ಮಾಡ್ತಿರ್ತದೆ. ಅದು ಕಂಟ್ರೋಲೇಬಲ್ ಆಗಲಿಲ್ಲ ಅಂದರೆ, ಸಕ್ಕರೆ ಮಟ್ಟ ಏನಾದರೂ ಹೆಚ್ಚಾಯಿತು, ಆ ಇನ್ಸುಲಿನ್ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇಲ್ಲ ಅಂದರೆ ಡಾಕ್ಟ್ರುಗಳು ಇನ್ಸುಲಿನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಅಡ್ರಿನಲಿನ್ ಹಾರ್ಮೋನನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರೆಯೋಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಭಯ, ಆತಂಕ, ಕೋಪ, ಉದ್ವೇಗದಂತಹ ಈ ಒತ್ತಡ ಪರಿಸ್ಥಿತಿಯನ್ನು ನಿಭಾಯಿಸಿ ದೇಹವನ್ನು ಸಜ್ಜುಗೊಳಿಸ್ತದೆ. ಅಥವಾ ಯಾವುದೇ ಒಂದು ವಸ್ತುಗಳನ್ನು ಸಡನ್ನಾಗಿ ನಾವು ನೋಡಿದಾಗ ನಾವು ಅಲ್ಲಿಂದ ಎಮರ್ಜೆನ್ಸಿ ಅಂದರೆ ದೇಹದ ಎಮರ್ಜೆನ್ಸಿ, ಅತಿ ಸ್ಪೀಡಾಗಿ ಉಸಿರಾಟ ಮಾಡುವುದು, ರಕ್ತದೊತ್ತಡ, ಬೆವರು ಬಿಡುವುದು, ಇದನ್ನೆಲ್ಲವನ್ನು ನಿಯಂತ್ರಣ ಮಾಡುವುದರ ಮೂಲಕ ದೇಹವನ್ನು ಸಜ್ಜುಗೊಳಿಸುವಂಥ ಕಾರ್ಯವನ್ನು ಈ ಅಡ್ರಿನಲಿನ್ ಹಾರ್ಮೋನ್ ಮಾಡ್ತದೆ. ಅಡ್ರಿನಲಿನ್ ಹಾರ್ಮೋನ್ನ ಸ್ರವಿಕೆ ಮಾಡುವಂತಹ ಗ್ರಂಥಿ ಯಾವುದು ಅಂದರೆ ಅಡ್ರಿನಲ್ ಗ್ರಂಥಿ. ನಮ್ಮ 2 ಕಿಡ್ನಿಗಳ ಮೇಲ್ಭಾಗದಲ್ಲಿರುವಂತಹ ಅಡ್ರಿನಲ್ ಗ್ರಂಥಿ ಇದನ್ನು ಸ್ರವಿಕೆ ಮಾಡ್ತಿರ್ತದೆ. ನೆಕ್ಸ್ಟ್ ಕ್ವಶನ್, ಪಿಟ್ಯೂಟರಿ ಗ್ರಂಥಿಯು ಒಂದು ಪ್ರಮುಖ ಗ್ರಂಥಿ ಏಕೆ ಅಂತ ಕೇಳಿದರೆ, ಇದು ಅಂತಸ್ತಾವಕ ಗ್ರಂಥಿಗಳ ಹಾರ್ಮೋನನ್ನು ಸ್ರವಿಸಲು ಪ್ರಚೋದಿಸಿ ಹಾರ್ಮೋನ್ಗಳ ಸ್ರವಿಕೆಯನ್ನು ನಿಯಂತ್ರಿಸ್ತದೆ. ಅಂದರೆ ಪಿಟ್ಯೂಟರಿ ಗ್ರಂಥಿಯನ್ನು ನಾವು ರಾಜಗ್ರಂಥಿ ಅಂತ ಕರಿತೀವಿ. ಎಲ್ಲ ಗ್ರಂಥಿಗಳ ನಿಯಂತ್ರಕ ಗ್ರಂಥಿಯಾಗಿರ್ತದೆ. ಅದೇ ರೀತಿ ಬೆಳವಣಿಗೆಯ ಹಾರ್ಮೋನನ್ನು ಸ್ರವಿಕೆ ಮಾಡಿ ದೇಹದ ಬೆಳವಣಿಗೆಯನ್ನು ಕೂಡ ಅದು ನಿಯಂತ್ರಣ ಮಾಡ್ತಿರ್ತದೆ. ನೆಕ್ಸ್ಟ್, ನಮ್ಮ ಆಹಾರದಲ್ಲಿ ಅಯೋಡಿನ್ ಯುಕ್ತ ಉಪ್ಪಿನ ಬಳಕೆಗೆ ಶಿಫಾರಸು ಮಾಡಲಾಗ್ತದೆ. ಯಾಕೆ ಅಂತ ಕೇಳಿದರೆ, ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ಥೈರಾಕ್ಸಿನ್ ನಿಯಂತ್ರಣ ಮಾಡ್ತದೆ. ಥೈರಾಕ್ಸಿನ್ ಚಲೋ ಇರಬೇಕು ಅಂದರೆ ಅಯೋಡಿನ್ ಯುಕ್ತ ಉಪ್ಪು ಅಥವಾ ಅಯೋಡಿನ್ನ ಅಂಶ ಸರಿಯಾಗಿರಬೇಕು ದೇಹದಲ್ಲಿ. ಇಲ್ಲ ಅಂದರೆ ಅಯೋಡಿನ್ನ ಕೊರತೆ ಆಯಿತು ಅಂದರೆ ಥೈರಾಕ್ಸಿನ್ ಉಬ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತದೆ. ಅದನ್ನು ನಾವು ಗಳಗಂಡ ರೋಗ ಅಂಥೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ಸರಳ ಜೀವಿಗಳು ಮಾತ್ರ ಪುನರುತ್ಪಾದನೆಯ ಮೂಲಕ ಹೊಸ ಜೀವಿಗಳನ್ನು ಸೃಷ್ಟಿಸುತ್ತವೆ ಏಕೆ ಅಂತ ಕೇಳಿದ್ದಾರೆ. ಯಾಕಂದರೆ ಸರಳ ಅಂಗಾಂಶಗಳಿಂದ ಮಾಡಲ್ಪಟ್ಟಿದ್ದು ಕೋಶ ವಿಭಜನೆ ಈ ಅಂಗಾಂಶಗಳು ಪುನಃ ಏರ್ಪಡುತ್ತವೆ. ಹೀಗಾಗಿ ಸರಳ ಜೀವಿಗಳು ಮಾತ್ರ ಪುನರುತ್ಪಾದನೆಯ ಮೂಲಕ ಹೊಸ ಜೀವಿಗಳನ್ನು ಸೃಷ್ಟಿ ಮಾಡ್ತಿರ್ತವೆ. ನೆಕ್ಸ್ಟ್, ವೃಷಣಗಳು ದೇಹದ ಹೊರಗೆ ವಿಶೇಷ ಚೀಲದಲ್ಲಿವೆ ಏಕೆ ಅಂತ ಕೇಳಿದರೆ ಉಷ್ಣಾಂಶವನ್ನು ನಿಯಂತ್ರಣ ಮಾಡೋಕ್ಕೆ. ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣಾಂಶದ ಅಗತ್ಯವಿರ್ತದೆ. ಅಂದರೆ ನಮ್ಮ ದೇಹದ ಉಷ್ಣಾಂಶ 37 ಡಿಗ್ರಿ ಸೆಲ್ಸಿಯಸ್. ಈ ಉಷ್ಣಾಂಶದಲ್ಲಿ ವೀರ್ಯಾಣುಗಳು ಬದುಕೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇಹದ ಉಷ್ಣಾಂಶಕ್ಕಿಂತ ಕಡಿಮೆ ಉಷ್ಣಾಂಶ ಇರಬೇಕು ಅಂಥೇಳಿ ದೇವರ ಸೃಷ್ಟಿ ಅದೊಂದು. ವೃಷಣಗಳು ದೇಹದ ಹೊರಭಾಗದಲ್ಲಿ ಇರ್ತಾವೆ ಅಂದರೆ ಅವು ಉಷ್ಣತೆಯನ್ನು ಇದನ್ನು ಮಾಡೋಕ್ಕೆ ಕರೆಕ್ಟ್ ಮಾಡೋಕ್ಕೆ ಹೊಂದಿಸ್ಕೊಳಕ್ಕೆ. ಯಾಕಂದರೆ ದೇಹದ ಒಳಭಾಗದಲ್ಲಿದ್ದು ಅಂದರೆ ವೃಷಣಗಳು ಉತ್ಪತ್ತಿ ಮಾಡುವಂಥ ವೀರ್ಯಾಣುಗಳು ಅಲ್ಲಿ ಸಾಯ್ತಿದ್ದು ಮುಂದಿನ ಪೀಳಿಗೆಯನ್ನು ಅಂದರೆ ಸಂತಾನೋತ್ಪತ್ತಿ ಕಾರ್ಯ ಮಾಡೋಕ್ಕೆ ಆಗ್ತಿರಲಿಲ್ಲ. ಇವೆಲ್ಲ ರೀಸನ್ಸ್ ಇರ್ತಾವೆ. ಓಕೆ, ಎಸ್ ವಿದ್ಯಾರ್ಥಿಗಳೇ, ಇಷ್ಟಾಗಿತ್ತು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕಾರಣ ಕೊಡಿ ಅಥವಾ ವೈಜ್ಞಾನಿಕ ಕಾರಣಗಳನ್ನು ಹೊಂದಿರುವಂತಹ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್, ಪ್ರಶ್ನೆಗಳು. ಇನ್ನು ಮುಂದಿನ ವಿಭಾಗದಲ್ಲಿ ಭಾಗ 3 ಪಾರ್ಟ್ 3 ಅಂತ ಮಾಡಿ ನಾನು ಫಿಸಿಕ್ಸ್ನ ಪ್ರಶ್ನೆಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಓಕೆ, ಎಸ್.